ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರು ಕಳೆದ 10 ವರ್ಷದ ಒಳಗೆ ಹಲವು ಜನಪರ ಯೋಜನೆಗಳು ನೀಡಿದೆ. ಆದರೆ ಕಾಂಗ್ರೆಸ್ ಪಕ್ಷ ತನ್ನ 60 ವರ್ಷದಲ್ಲಿ ಒಂದಕ್ಕಿಂತ ಹಲವಾರು ಹಗರಣಗಳನ್ನು ಮಾಡಿ ಸ್ಕ್ಯಾಮ್ಗಳನ್ನು ನೀಡಿದ್ದ ಸರ್ಕಾರವಾಗಿತ್ತು. ಹೀಗಾಗಿ ದೇಶದ ಜನರು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರದಿಂದ ದೂರ ಇಟ್ಟಿದೆ ಎಂದು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಅವರು ಹೇಳಿದರು. ಚಿತ್ತಾಪುರ ಪಟ್ಟಣದ ಬಾಪುರಾವ್ ಕಲ್ಯಾಣ ಮಂಟಪದಲ್ಲಿ ನಡೆದ ಬಿಜೆಪಿ ಕಾರ್ಯಕರ್ತರ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೇಶದಲ್ಲಿ 60 ವರ್ಷಕ್ಕಿಂತ ಹೆಚ್ಚು ಕಾಲ ಕಾಂಗ್ರೆಸ್ ಪಕ್ಷ ಅಧಿಕಾರ ನಡೆಸಿ ಹಗರಣಗಳ ಸರಮಾಲೆಯನ್ನೇ ಮಾಡಿತ್ತು. ಹಾಗಾಗಿ ಪ್ರಜ್ಞಾವಂತ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ದೂರ ಇಟ್ಟಿದೆ ಎಂದು ಗುಡುಗಿದ್ದಾರೆ. ರಾಜ್ಯ ಸರ್ಕಾರ ಗ್ಯಾರಂಟಿ ಹೆಸರಿನಲ್ಲಿ SC/STಗೆ ಮೀಸಲಾಗಿದ್ದ 25,000 ಕೋಟಿ SCP, TSP ಅನುದಾನ ದುರ್ಬಳಕೆ ಮಾಡಿಕೊಂಡು ಆ ಸಮಾಜಕ್ಕೆ ಅನ್ಯಾಯ ಮಾಡಿದೆ. ಆ ಕುರಿತು ಇಲ್ಲಿವರೆಗೆ ಚಕಾರ ಎತ್ತದೆ ಜಾಣ ಕುರುಡು ನೀತಿ ಅನುಸರಿಸುತ್ತಿದ್ದಾರೆ. ನಿಮಗೆ ಏನಾದರೂ ದಲಿತರ ಬಗ್ಗೆ ಕಾಳಜಿ ಇದ್ದರೆ ಆಗಿರುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಸರ್ಕಾರದಿಂದ ಹೊರಗೆ ಬನ್ನಿ ಎಂದು ಸವಾಲು ಹಾಕಿದರು. ನೀವು ಇಲ್ಲಿಂದ MLA ಮಾಡಿರಲ್ಲ, ಅವರಿಗೆ ರಾಜ್ಯದ ಜನ ಕರೆಯೋದು ಏನಂತ ಗೊತ್ತಾ? ಸಣ್ಣ ಕರ್ಗೆ ನಿಮ್ಮ ಕಡೆ ಏನಂತಾರೆ, ನಿಮ್ಮ ಭಾಷೆಗೆ ಮರಿ ಕರ್ಗೆ ಅಂತ ಕರೀತಾರೆ. ನಾನೇ ನಂಗೆ ಕರೆದಿಲ್ಲ, ಜನ ಹಂಗೆ ಕರೀತಾರೆ. ಅವರು ಒಂದು ರೀತಿ ಆಲ್ರೌಂಡರ್ ಇದ್ದಂಗೆ. ನೀವು ಎಕ್ಸ್ಟರ್ನಲ್ ಅಫೇರ್ಸ್ ಬಗ್ಗೆನೂ ಅವರೇ ಮಾತಾಡ್ತಾರೆ, ಹೋಮ್ ಮಿನಿಸ್ಟ್ರಿ ಬಗ್ಗೆನೂ ಅವರೇ ಮಾತಾಡ್ತಾರೆ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಬಗ್ಗೆನೂ ಅವರೇ ಮಾತಾಡ್ತಾರೆ, ಭಾರಿ ನೀರಾವರಿ ಬಗ್ಗೆನೂ ಅವರೇ ಮಾತಾಡ್ತಾರೆ, ಸಮಾಜ ಕಲ್ಯಾಣ ಮಂತ್ರಿ ಬಗ್ಗೆನೂ ಅವರೇ ಮಾತಾಡ್ತಾರೆ. ಎಲ್ಲ ಖಾತೆಗಳ ಪವರ್ ಆಫ್ ಅಟರ್ನಿ, ಎಲ್ಲ ಮಿನಿಸ್ಟ್ರಿಗಳ ಪವರ್ ಆಫ್ ಅಟರ್ನಿಯನ್ನ ಇವರಿಗೆ ಕೊಟ್ಬಿಟ್ಟಿದ್ದಾರೆ ಅನ್ನೋದೊಂದು ಮಾತಾಡ್ತಾರೆ. ಮಾತಾಡೋ ಸ್ಪೀಡಲ್ಲಿ ಸಿದ್ದರಾಮಯ್ಯನವರು ಮಂಕಾಗ್ಬಿಟ್ಟಿದ್ದಾರೆ. ಆದ್ರೆ ಒಂದು ಮಾತು ಅವರು ಮಾತಾಡ್ತಿಲ್ಲ. ಈ ಸರ್ಕಾರ ಬಂದ ಮೇಲೆ 25,000 ಕೋಟಿ, ಎಷ್ಟು ಸಾವಿರ ಕೋಟಿ? 25,000 ಕೋಟಿ SCP, TSP ಅನುದಾನವನ್ನ, ದಲಿತರ ಅಭಿವೃದ್ಧಿಗೆ ಖರ್ಚು ಮಾಡಬೇಕಾದಂತ ಅನುದಾನವನ್ನ ಅನ್ಯ ಕಾರ್ಯಕ್ಕೆ ಬಳಕೆ ಮಾಡಿಕೊಂಡಿರೋದ್ರ ಬಗ್ಗೆ ಯಾವತ್ತಾರು ಮಾತಾಡಿದಾರ? ಆ ವಿಷಯದಲ್ಲಿ ಮೌನ, ಜಾಣ ಮೌನ. ಇಂಟರ್ನ್ಯಾಷನಲ್ ಅಫೇರ್ಸ್ ಬಗ್ಗೆ ಮಾತಾಡುವಂತ ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಯಾಕೆ ದಲಿತರ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡ ನಿಮ್ಮ ಸರ್ಕಾರದ ವಿರುದ್ಧ ಮಾತಾಡ್ತಿಲ್ಲ? ಯಾಕೆ ಮಾತಾಡಿದ್ರೆ ಸತ್ಯ ಹೊರಗೆ ಬರುತ್ತೆ ಅನ್ನೋ ಭಯನ? ನೀವು ನಿಜವಾಗ್ಲೂ ನಿಮಗೆ ದಲಿತರ ಬಗ್ಗೆ ಕಾಳಜಿ ಇದ್ರೆ ನೀವು ರಾಜೀನಾಮೆ ಕೊಟ್ಟು ತೋರಿಸಬೇಕಾಗಿತ್ತು. ನಾಲ್ಕು ತಿಂಗಳಲ್ಲಿ ಕಲಬುರಗಿಯಲ್ಲಿ ಬಿದ್ದ ಹೆಣಗಳ ಲೆಕ್ಕ ಡಬಲ್ ಡಿಜಿಟ್ ದಾಟಿದೆ. ಒಂದಲ್ಲ ಒಂದು ಕಾರಣಕ್ಕೆ ಕಲಬುರಗಿ ಜಿಲ್ಲೆಯಲ್ಲಿ ಬಿದ್ದ ಹೆಣಗಳು ಕೊಲೆಯಾದವು. 2 ಅಂಕಿ 3 ಅಂಕಿ ದಾಟೋದಕ್ಕೆ ಬಹಳ ಕಾಲ ಬೇಕಾಗಲ್ಲ. ಕಾನೂನು ಸುವ್ಯವಸ್ಥೆ ಸತ್ತು ಹೋಗಿದೆ. ಮರೀಕ್ ಖರ್ಗೆಯವರ ದರ್ಬಾರಿನಲ್ಲಿ ಕಾನೂನು ಸುವ್ಯವಸ್ಥೆ ಸತ್ತು ಹೋಗಿದೆ. ದೇಶ ಉಳಿಸಿಕೊಳ್ಳುವ ಚುನಾವಣೆ, ದೇಶ ಉಳಿಬೇಕು ಅಂದ್ರೆ ಮತ್ತೊಮ್ಮೆ